ಯಾವ ಕಲಬುರಗಿಯ ನಗರದ ಅತ್ಯಂತ ಪ್ರಮುಖ ಸ್ಥಳವಾದಂತ ಕನ್ನಡ ನಾಡಿನ ಕನ್ನಡ ಭವನದಲ್ಲಿ ನಡೀತಕ್ಕಂತ ಒಂದು ಮಹತ್ವದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ಹೃತ್ಪೂರ್ವಕವಾಗಿ ನಾನು ಅವರನ್ನ ಸ್ವಾಗತ ಮಾಡುತ್ತಾ, ಯಾವ ಈ ಕಾರ್ಯಕ್ರಮ ಗ್ರೀನ್ ಪ್ಲಾಂಟ್ ಅಂತಕ್ಕಂಥದ್ದು ಏನು ಕಾರ್ಯಕ್ರಮವನ್ನು ಹೈಕೊಂಡಿದ್ದಾರೆ, ಆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನ ದೇಶ ಮತ್ತು ರಾಜ್ಯದ ಸಾವಯವ ಕೃಷಿ ಬಗ್ಗೆ ಹೋಗ್ಬೇಕು ಅಂತಕ್ಕಂಥ ವಿಚಾರಗಳು ಇಟ್ಕೊಂಡಿರ್ತಕ್ಕಂಥ ರವೀಂದ್ರ ಪಾಟೀಲ್ರು, ನಿವೃತ್ತ ಪ್ರಾಧ್ಯಾಪಕರು, ಕೃಷಿ ಮಹಾವಿದ್ಯಾಲಯ ಕಲಬುರಗಿ. ಅದೇ ರೀತಿಯಾಗಿ ಶ್ರೀ ರಾಷ್ಟ್ರೀಯ ತರಬೇತಿಗಾರ ಗ್ರೀನ್ ಪ್ಲಾಂಟ್ ಸಂಸ್ಥೆಯ ಪಂಜಾಬಿನ ಶ್ರೀ ಮಂಚಣ್ಣ ತಿಡೋಳೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ಇನ್ನೋರ್ವ ಶರಣರು ಸರಡಿಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಬರಲಿಲ್ಲ ಅಂತ ಕಾಣ್ತದೆ. ಅವರು ಇನ್ನು ಬಹುಶಃ ಬರುವಂತ ಸಮಯ ಇದೆ. ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯ ರೈತ ಮುಖಂಡರು ಶ್ರೀಮತಿ ಭಾರತೀಬಾಯಿ ಎ ಜೋಣಿಗಿ, ರಾಜ್ಯ ಉಪಾಧ್ಯಕ್ಷರು ನವ ಕರ್ನಾಟಕ ರೈತ ಸಂಘ, ಇವೆಲ್ಲ ಗ್ರೀನ್ ಪ್ಲಾಂಟಿನ ಈ ಆಯೋಜಕರು ಮತ್ತು ಇನ್ನೆಲ್ಲ ನಡೆದಂತ ಅತ್ಯಂತ ಪ್ರಮುಖ ರೈತ ಬಂಧುಗಳು, ಪ್ರಗತಿಪರರು ಮತ್ತು ಪ್ರಶಸ್ತಿ ಪುರಸ್ಕರು ಇದ್ದಾರೆ. ಬಹುಶಃ ಈ ರಾಜ್ಯದಲ್ಲಿ ರೈತರ ಒಂದು ಕುಂಠಿತವನ್ನ ಎದ್ದೇಳಿಸ್ಬೇಕನ್ನೋಗೋಸ್ಕರ ಇವತ್ತಿನ ದಿವಸ ರವೀಂದ್ರ ಪಾಟೀಲ್ ನಮ್ಮ ಮಧ್ಯದಲ್ಲಿದ್ದಾರೆ. ಯಾಕಪ್ಪ ಅಂದ್ರ ಸುಮಾರು ಈ ದೇಶದಲ್ಲಿ 70-80% ರೋಗಗ್ರಸ್ತ ಜನ ಇರೋದ್ರಿಂದ ಇದನ್ನೇನಾದ್ರೂ ಸರಿ ಹೋಗ್ತದೇನೋ, ಇದಕ್ಕೇನಾದ್ರೂ ಸರಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಕರ್ನಾಟಕ ರಾಜ್ಯದ ಕಲಬುರಗಿ ಜಿಲ್ಲೆಯಲ್ಲಿ ನಡೀತಾ ಇದೆ. ಈ ರೋಗಗ್ರಸ್ತ ಜನರನ್ನ ನಾವು ಸಾವಯವ ಕೃಷಿಗೆ ಹೋಗದಿದ್ದರೆ ಅಸಮಾನದಿಂದ ಕಾರ್ಯಕ್ರಮ ಮಾಡಿದ್ದೇವೆ. ಇದರಲ್ಲಿ ಯಾವುದೋ ವ್ಯತ್ಯಾಸ ಇಲ್ಲ. ನಿನ್ನೆ ಪತ್ರಿಕೆ ಗೋಷ್ಠಿ ಆಯಿತು, ಅತ್ಯಂತ ಪ್ರಮುಖ ವಿಷಯನ ಪ್ರಸ್ತಾವನೆ ಮಾಡಿದ್ದೇನೆ ಬಂಧುಗಳೇ. ಆ ಪತ್ರಿಕೆಯಲ್ಲಿ ಸ್ವಇಚ್ಛೆಯಿಂದ ಬರೀ 12 ನಿಮಿಷದಲ್ಲಿ ಬರೆದಿರ್ತಕ್ಕಂತ ಪತ್ರಿಕೆ ಒಂದು ವಿಷಯವನ್ನ ತಾವು ಓದ್ ನೋಡ್ರಿ. ಬಹಳ ಮಹತ್ವದ ವಿಷಯಗಳನ್ನ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ಜೊತೆಗೆ ಸಂಘಟನೆ ಆಗ್ಬೇಕು, ಈ ರಾಜ್ಯವ್ಯಾಪಿ ದೇಶ ವ್ಯಾಪ್ತಿಯಲ್ಲಿ ನಾವು ಬದುಕಬೇಕು, ಈ ರೋಗಗ್ರಸ್ತ ಜನರನ್ನು ನಾವು ದೂರ ಮಾಡಬೇಕು ಅಂತಕ್ಕಂಥದ್ದು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ. ಇನ್ನೊಂದು ತಮಗೆ ನಿಜವಾದ ಸ್ಥಿತಿಯನ್ನು ನಾನು ಹೇಳ್ಕೊಳ್ತೇನೆ, ಗಮನಕ್ಕಿಡ್ತಾ ಇದ್ದೇನೆ. ಯೂಸುಫಾಯ್ ಅವರಿದ್ದಾರೆ. ಪಂಜಾಬಿನಲ್ಲಿ 25-30% ವಿದ್ಯಾರ್ಥಿಗಳು, ಪಂಜಾಬಿನಲ್ಲಿ ವಿದ್ಯಾರ್ಥಿಗಳು 25-30% ಡ್ರಗ್ಗಿಸ್ಟ್, ಅಂದ್ರೆ ಡ್ರಗ್ಸ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳನ್ನು ಅವರು ಇವತ್ತು MBA ಓದಿರ್ಬೋದು, MBBS ಓದಿರ್ಬೋದು, BA ಓದಿರ್ಬೋದು. ಇಂಥ ವಿದ್ಯಾರ್ಥಿಗಳು, ಅದು ಹೆಣ್ಣು ಮಗು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು, 25-30% 100ಕ್ಕೆ ಆ ಡ್ರಗ್ಸ್ ತಗೊಳ್ತಕ್ಕಂಥ ವ್ಯವಸ್ಥೆ ಆಗಿದೆ. ನಾವು ಕೂಡ, ನನಗೆ ಅನಿಸ್ತಿತ್ತು ಗಾಂಧೀಜಿಯವರ ಒಂದು ಹೋರಾಟ ರಾಜಸ್ಥಾನ್ ಕೋಟಾಲಿ ದೊಡ್ಡ ಸಮಾವೇಶನೂ ಕೂಡ ಮಾಡಿದ್ದೀವಿ. ನಾನು ಸರ್ಕಾರದ ಗಮನಕ್ಕೆ ತರಬೇಕು, ಪಂಜಾಬ್ನಲ್ಲಿ 25-30% ಡ್ರಗ್ಗಿಸ್ಟ್ ಜನರನ್ನ ನಾವು ಹ್ಯಾಂಗ್ ದೂರ ಮಾಡ್ಬೇಕು ಅಂತಕ್ಕಂಥದ್ದು. ಆ ಡ್ರಗ್ಗನ್ನ ಇವತ್ತು ಬಿಡಿಸೋಕ್ ಸಾಧ್ಯ ಇಲ್ಲ. ಹೆಣ್ಮಕ್ಳು ಒಂದು 50 ರೂಪಾಯಿ ಒಂದು ಇಂಜೆಕ್ಷನ್ ಯಾವ ಗಾಂಧೀಜಿಯವರ ಮೊಮ್ಮಗ ನಾವು ಪಂಜಾಬಿನಲ್ಲಿ 100 ದಿನ ಹೋರಾಟ ಮಾಡಿದ್ದೀವಿ ಬಂಧುಗಳಿಗೆ. ಜೊತೆಗೆ ನಾನು ಅವರ ಮೊಮ್ಮಗನ ಜೊತೆಗೆ 100 ದಿನ ಆ ಡ್ರಗ್ಗಿನ ಹೋರಾಟ ಅತ್ಯಂತ ಪ್ರಮುಖವಾಗಿ ಇಶ್ಯೂ ತಗೊಂಡು ಮಾತಾಡಿದ್ದೇವೆ. ಕೊನೆಗೆ ಮಾನನೀಯ ಪ್ರಧಾನಮಂತ್ರಿಗಳಲ್ಲಿ ಭೇಟಿ ಆದಾಗ ಪ್ರಧಾನಮಂತ್ರಿಯಿಂದ ಗಮನಕ್ಕೆ ಇಟ್ಟಿದ್ದೇವೆ. ಇದು ಅಷ್ಟು ತಕ್ಷಣ ಈ ಚಟವನ್ನು ಬಿಡಿಸಕ್ಕಾಗೋದಿಲ್ಲ. ಇದಕ್ಕೊಂದು ಏನಾದ್ರೂ ಸಮಿತಿ ಕೂಡಿಸ್ರಿ, ಈ ಮಕ್ಕಳನ್ನ ಡ್ರಗ್ಗಿಸ್ಟ್ ಬಿಡಿಸ್ರಿ ಅಂತಕ್ಕಂಥದ್ದು. ಅದಕ್ಕಾಗಿ ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಾದ್ರೆ, ತಾವೆಲ್ಲ ಬಂದಿದ್ರಿ, ಮಾತಾಡು ರವೀಂದ್ರ ಪಾಟೀಲ್ ವಜುಬಾ ಇದ್ದಾರೆ,
ಅದಕ್ಕಾಗಿ ತಾವೇನ್ ಬಂದಿರಿ, ತಮ್ಮೆಲ್ಲರಿಗೂ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಸ್ವಾಗತವನ್ನು ಬಯಸುತ್ತೇನೆ. ತಾವು ಕೂಡ, ನಾನು ಕೂಡ ಯಾರು ಆ ಸರಾಯಿ ಮಧ್ಯ ಸಂಘಕ್ಕೆ ಹೋದ್ರೆ ದಯವಿಟ್ಟು ಈ ವೇದಿಕೆ ಮೇಲೆ ತಮ್ಮನ್ನು ವಿನಂತಿ ಮಾಡ್ಕೋತೇನೆ, ಯಾರು ಕೂಡ ಆ ಸರಾಯನ್ನ ಮುಟ್ಟಬಾರದು ಅಂತಕ್ಕಂಥ ವಿನಂತಿ ಹೇಳುತ್ತಾ ಇವೆರಡು ಮಾತು ಮುಗಿಸ್ತೇನೆ. ಜಯ